ಹಾಯ್ ಹೆಲೋ ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಮಾರ್ನಿಂಗ್ 8 ಆಗಿದೆ. ಆಲ್ರೆಡಿ ಅಮ್ಮುಗೆ ಮತ್ತು ಚಾರುಗೆ ಸೈಕಲ್ ರೆಡಿಯಾಗಿದೆ. ಅವ್ರು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಮೆಝಾನಲ್ಲಿ ಆ್ಯಕ್ಚುಲಾಗಿ ಸಂದೀಪ್ ಅವರು ಸೈಕಲ್ನ ಬುಕ್ ಮಾಡಿದರು. ಯಾವ ರೀತಿ ಇದೆ ಆ ಸೈಕಲ್ಲು ಅಂತೇಳ್ಬಿಟ್ಟು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಮಗೆ ತುಂಬಾ ಕಡಿಮೆ ಪ್ರೈಸಲ್ಲೇ ಸಿಕ್ತು ಅಂತಲೇ ಹೇಳ್ತಾ ಇದ್ದೀನಿ. ಅದು ಬಂದು ನಮಗೆ 1600 ಆಫರ್ ಕೂಪನ್ ಬಂದುಬಿಟ್ಟು ನಮಗೆ ಒಂದು ಕೂಪನ್ ಸಿಕ್ತು. ಅದ್ರ ಕಡೆಯಿಂದ 1500 ಬಿತ್ತು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಹೊರಗಡೆ ಎಲ್ಲ ತೊಗೊಳ್ತೀನಿ ಅಂತ ಹೋದರೆ 3000 ಕಮ್ಮಿ ಯಾರೂ ಕೊಡಲ್ಲ. ಆ್ಯಕ್ಚುಲಾಗಿ ಅಮೆಝಾನಲ್ಲಿ ಬೈ ಮಾಡಿದ್ದು ನಾವು. ಅದ್ರ ಲಿಂಕ್ನ ನಾನು ಕೆಳಗಡೆ ಹಾಕಿರ್ತೀನಿ. ಯಾರಾದರೂ ಬೇಕು ಅಂತಂದರೆ ನನ್ನ ಲಿಂಕಲ್ಲಿ ಹೋಗ್ಬಿಟ್ಟು ಬೈ ಮಾಡ್ಕೋಬೋದು ನೀವು, ಆಯಿತಾ. ಅಮ್ಮು ಮತ್ತು ಚಾರುಗೆ ಯಾವಾಗಲೂ ಅಷ್ಟೇ ತುಂಬಾ ಸ್ವಲ್ಪ ಕಾರ್ ಇಷ್ಟಪಡೋರು. ಆ್ಯಕ್ಚುಲಾಗಿ ಸೈಕಲ್ ಇರಲಿಲ್ಲ ಅವರಿಬ್ಬರ ಹತ್ರನೂ. ವಾಕರಲ್ಲೇ ಆಗ್ತಾಯಿದ್ರಿಂದ ನಾವು ಇಷ್ಟು ದಿನ ಮಕ್ಕಳಿಗೆ ಸೈಕಲ್ಲು ಪಕ್ಕದ ಮನೆಯವ್ರ ಹತ್ರ ಸೈಕಲ್ ಇತ್ತು ಅಂದ್ಬಿಟ್ಟು ತುಂಬ ದಿನದಿಂದ ಕೇಳ್ತಾಯಿದ್ರು. ನಾನು ಆ್ಯಕ್ಚುಲಾಗಿ ಮೊನ್ನೆ ಚಿಕ್ಕಮಂಗ್ಳೂರಿಗೆ ಹೋದಾಗ ತುಂಬ ಕಡೆ ಕೇಳಿದ್ವಿ. ಆ್ಯಕ್ಚುಲಾಗಿ 3500 4000 ಹಂಗೆಲ್ಲ ಹೇಳ್ತಿದ್ರು ಚಿಕ್ಕ ಸೈಕಲ್ಲಿಗೆ. ಮಕ್ಕಳು ಸೈಕಲ್ ತುಂಬ ಅಂದರೆ ತುಂಬಾ ಕಾಸ್ಟ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಇದು ಪಾರ್ಸಲಲ್ಲಿ ಆ್ಯಕ್ಚುಲಾಗಿ ಒಂದು ಚೀಟಿ ಕೊಟ್ಟಿದ್ದಾರೆ ನಮಗೆ. ಈ ರಿಸಿಪ್ಟಲ್ಲೇ ಪ್ರತಿಯೊಂದೂ ಇದೆ ಡೀಟೇಲ್ಸು. ನೀವೇ ಬೇಕಂದರೆ ಫಿಟ್ ಮಾಡ್ಕೋಬೋದು. ಅವ್ರು ಯಾಕಂದರೆ ಪಾರ್ಸಲಲ್ಲಿ ಬಂದಿರೋದ್ರಿಂದ ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ. ಸಂದೀಪ್ ಅವರೇ ಬಿಚ್ಚಿಬಿಟ್ಟು ಎಲ್ಲ ಫಿಟ್ ಮಾಡ್ತಾಯಿದ್ರು. ಇದು ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಇತ್ತು. ಅದರಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಹ್ಯಾಂಡಲಿಂದ ಫಿಟ್ ಮಾಡ್ತಾ ಹೋದರು. ಅದರಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಫಿಟ್ ಮಾಡೋದು ಅಂತೇಳ್ಬಿಟ್ಟು ಎಲ್ಲ ಕೂಪನಲ್ಲೇ ಕೊಟ್ಟಿದ್ದಾರೆ. ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈಗ 1 ಇಯರ್ ಬೇಬಿಗೆಲ್ಲ ನಾವು ಬಂದುಬಿಟ್ಟು ವಾಕರ್ನ ಯೂಸ್ ಮಾಡ್ತೀವಿ. ನಿಮಗೆ ವಾಕರಲ್ಲೂ ಅಷ್ಟೇ ಅಮೆಝಾನಲ್ಲಿ ನೀವು ಬೈ ಮಾಡ್ತೀನಿ ಅಂತ ಹೋದರೆ ತುಂಬಾ ಕಾಸ್ಟ್ ಕಮ್ಮಿಗೂ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಬಟ್ ಅಮೆಝಾನಲ್ಲಿ ಏನಂತಂದರೆ ನಿಮಗೆ ಬೇಗನೆ ಡೆಲಿವರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ನನಗೆ 3-4 ಡೇಸಲ್ಲೆಲ್ಲ ನನಗೆ ಆ್ಯಕ್ಚುಲಾಗಿ ನಾನು 4th ಬುಕ್ ಮಾಡಿದ್ದೆ. ನನಗೆ ಒಂದು 4th ಬಿಟ್ಟು 9ಗೆಲ್ಲ ಬಂದುಬಿಡ್ತು. ಒಂದು 4-5 ಡೇಸಲ್ಲೆಲ್ಲ ಬಂದುಬಿಡ್ತು. ಇದು ಡೆಲಿವರಿ ಚಾರ್ಜಸ್ ಫ್ರೀ ಇತ್ತು. ನನಗೆ ಡೆಲಿವರಿ ಚಾರ್ಜಸ್ ಏನು ಬೈ ಮಾಡಲಿಲ್ಲ ಅವರು. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲದು ಪ್ರತಿಯೊಂದು ಇರುತ್ತೆ. ನಿಮಗೆ ಡೀಟೇಲ್ಸ್ ಎಲ್ಲ ಆರಾಮಾಗಿ ಗೊತ್ತಾಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸಂದೀಪ್ ಅವ್ರು ಯಾವ ರೀತಿ ಫಿಟ್ ಮಾಡಿದ್ದಾರೆ ಅಂತ. ನೀವೇನಾರು ಸೈಕಲ್ನ ಬೈ ಮಾಡಿದ್ರಿ ಅಂತಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಅವರು ಯಾವ ರೀತಿಯಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದೇ ಥರ ವಿಡಿಯೋ ಇಟ್ಕೊಂಡು ನೀವು ವಿಡಿಯೋ ಮುಖಾಂತರವಾಗಿ ಅದನ್ನು ಓಪನ್ ಮಾಡಿದರೆ, ನನ್ನ ವಿಡಿಯೋದಲ್ಲಿ ಪ್ರತಿಯೊಂದೂ ನಾನು ವಿಡಿಯೋನ ಶೂಟ್ ಮಾಡಿದ್ದೀನಿ. ಸಂದೀಪ್ ಅವ್ರು ಯಾವ ರೀತಿ ಫಿಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತಂದರೆ ಈಗ ಪುಟ್ಟ ಮಕ್ಕಳೆಲ್ಲ ಇದ್ದರು ಅಂತಂದರೆ ನಾವು ಸೈಕಲ್ ಕೇಳ್ತಾರೆ. ಪ್ರತಿಯೊಂದು ಮಕ್ಕಳು ಕೇಳ್ತಾರೆ. ಹಾಗಾಗಿ ನಾನು ಇಬ್ಬರಿಗೂ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಮೀಡಿಯಮ್ ಸೈಜಿಂದೇ ಬುಕ್ ಮಾಡಿದ್ದೀನಿ. ತುಂಬ ದೊಡ್ಡದು ಮಾಡಿಲ್ಲ. ಯಾಕಂದರೆ ಅವರಿಗೆ ಕಾಲು ಇಟ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಫ್ರೀಯಾಗಿರಲಿ ಅಂತೇಳ್ಬಿಟ್ಟು. ಅದಕ್ಕೆ ಅಮ್ಮು ಆ್ಯಕ್ಚುಲಾಗಿ ತುಂಬ ದಿನದಿಂದ ಸೈಕಲ್ ಕೇಳ್ತಾನೇ ಇದ್ಲು. ನಾನು ಇನ್ನೊಂದು ಸ್ವಲ್ಪ ಟೈಮ್ ಹೋಗಲಿ ಅಂತ ಸುಮ್ಮನೆ ಆಗಿದ್ದೆ. ಈಗ ಮೊನ್ನೆ ಮಾತ್ರ ತುಂಬ ಅಂದರೆ ತುಂಬಾ ಹಠ ಮಾಡ್ಕೊಂಡು ಕುತ್ಕೊಬಿಟ್ಲು. ಹಾಗಾಗಿ ಬುಕ್ ಮಾಡಿಬಿಟ್ಟೆ ನಾನು. ಸೈಕಲ್ ಆ್ಯಕ್ಚುಲಾಗಿ ತುಂಬಾ ಕಂಫರ್ಟಬಲ್ ಆಗಿತ್ತು ಮಕ್ಕಳಿಗೆ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದು ಫೈಬರ್ ಐಟಮ್ಸು ಯಾವ ಥರ ಇದೆ ಕ್ವಾಲಿಟಿ ಅಂತಂದರೆ ಕಾಸ್ಟ್ ಅಷ್ಟು ಕಮ್ಮಿಗೆ ಸಿಕ್ಕಿದೆ ಅಂತ ಅನಿಸೋದೇ ಇಲ್ಲ ನಮಗೆ. ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ತಾ ಇದ್ದೀನಿ. ಈ ಸೈಕಲ್ ಬಂದುಬಿಟ್ಟು ನಾನು ಇದು ಮೊನ್ನೆ ಶಾಪಲ್ಲಿ ನೋಡಿದ್ದಕ್ಕೂ ಇಲ್ಲಿಗೂ ತುಂಬ ಅಂದರೆ ತುಂಬಾ ವೇರಿಯೇಷನ್ ಇದೆ ಅಂತಲೇ ಹೇಳ್ಬೋದು. ಈಗ ನಿಮ್ಮ ಮನೇಲೆಲ್ಲ ಆ್ಯಕ್ಚುಲಾಗಿ ಇದ್ರ ಹಳೆ ಸೈಕಲ್ಗಳೆಲ್ಲ ಇರುತ್ತೆ. ಆ ಕ್ವಾಲಿಟಿಗೂ ಈ ಕ್ವಾಲಿಟಿಗೂ ನೀವು ಯಾವ್ದಾರ ಸೈಕಲ್ ನೋಡಿರ್ತೀರ. ಅದ್ರ 2 ವೇರಿಯೇಷನ್ನ ಮಾಡಿ ನೋಡಿದರೆ ನಿಮಗೇನೆ ಗೊತ್ತಾಗ್ಬಿಡತ್ತೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅದು ಅಂತೇಳ್ಬಿಟ್ಟು. ಅವರಿಗಂತೂ ಸಂದೀಪ್ ಅವ್ರಿಗೆ ತುಂಬ ಬೇಗನೆ ಫಿಟ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದು. ತುಂಬ ಲೇಟ್ ಏನು ಆಗಲೇ ಇಲ್ಲ. ಅವ್ರು ಈಸಿಯಾಗೆ ಮಾಡಿಬಿಟ್ರು. ಅದರಲ್ಲಿ ಡೈರೆಕ್ಷನ್ ಕೊಟ್ಟಿದ್ರಲ್ಲೇ ಪ್ರತಿಯೊಂದೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಬೇಗನೆ ಕೂರಿಸ್ಬೋದು ನಾವು. ಪ್ರತಿಯೊಬ್ಬರಿಗೂ ಅಷ್ಟೇ ಅದರಲ್ಲಿ ಕೊಟ್ಟಿರೋದನ್ನೇ ನೋಡಿಕೊಂಡ್ರೆ ಸಾಕು, ನಿಮಗೆಲ್ಲರಿಗೂ ಆ್ಯಕ್ಚುಲಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ
ಹಿಂದೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಹ್ಯಾಂಡಲ್ ಬಂದುಬಿಟ್ಟು ನಿಮಗೆ ರೊಟೇಟ್ ಆಗುತ್ತೆ. ಈ ಮಕ್ಕಳನ್ನ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಹೊರಗೆಲ್ಲರೂ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಆಚೆ ಈಚೆ ನೀವು ತಿರುಗಿಸಿದ್ರೆ ಸಾಕು, ಅದೇ ರೊಟೇಟ್ ಆಗಿಬಿಡತ್ತೆ, ಮೂನು ಆಗಿಬಿಡತ್ತೆ. ಓಕೆನಾ. ಈಗ ಮಕ್ಕಳಿಗೆ ಓಡ್ಸೋಕ್ಕೆ ಬರಲ್ಲ ಸ್ಟಾರ್ಟಿಂಗು. ಅಪ್ಪ ಅಮ್ಮ ನಾವೇನು ಕಲಿಸ್ತಾ ಹೋಗ್ತೀವಿ ಮಕ್ಕಳಿಗೆ, ಅದೇ ಮಕ್ಕಳು ಕಲಿತಾ ಬರ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ಪೇರೆಂಟ್ಸು ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಸಪೋರ್ಟ್ನ ಮಾಡಬೇಕು, ಆಯಿತಾ. ಈಗ ಮಗು ಏನು ಕಲಿತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್, ನಾವೇನು ಕಲಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಇಬ್ಬರಿಗೂ ಅಷ್ಟೇ, ಯಾರಿಗೇ ಆಗಲಿ ಅವ್ರಿಗೆ ಹೆಚ್ಚು ಇವ್ರಿಗೆ ಕಮ್ಮಿ ನಾನು ಯಾವತ್ತೂ ಮಾಡಲ್ಲ. ನಾನು ಮಕ್ಳಿಗೆ ಏನು ಹೇಳ್ಕೊಡ್ತೀನಪ್ಪ ಅಂತಂದರೆ, ಈಗೊಂದು ಏನಾದ್ರು ನಾನು ಮಗು ಕೊಟ್ಟೆ ಅಂತಂದರೆ ಇಬ್ಬರಿಗೂ ಈಕ್ವಲ್ ಆಗಿ ಕೊಟ್ಬಿಡ್ತೀನಿ. ಈಗ ನಾವೇನು ಕಲಿಸ್ತಾ ಹೋಗ್ತೀವಿ ಮಕ್ಕಳಿಗೆ, ಅದೇ ಮುಂದೆ ಅವ್ರು ಕಲಿತಾ ಬರ್ತಾ ಇರ್ತಾರೆ. ಹಾಗಾಗಿ ಇವಳು ಸ್ವಲ್ಪ ತೋಡಿಸ್ಲಿ, ಅವಳು ಸ್ವಲ್ಪ ತೋಡಿಸ್ಲಿ ಅಂದ್ಬಿಟ್ಟು ನಾನೇ ಹೆಂಗೋ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇರ್ತೀನಿ ಮಕ್ಕಳಿಗೆ. ಈಗ ಫುಡ್ ಐಟಮ್ಸು ಅಷ್ಟೇ, ಮಕ್ಕಳು ಕಿತ್ತಾಡ್ತಾ ಇರ್ತಾರೆ. ನನ್ನ ಮಕ್ಕಳು ಆಲ್ಮೋಸ್ಟ್ ತುಂಬ ಜನ ಕೇಳ್ತಾಯಿದ್ರು, ನಿಮಗೆ ಮಕ್ಕಳು ಸ್ವಲ್ಪ ಕಷ್ಟ ಆಗಲ್ವ ನೋಡ್ಕೊಳ್ಳೋಕ್ಕೆ, ಮೇಕಪ್ಪು ಮಾಡ್ತೀರಾ, ಮಕ್ಕಳು ನೋಡ್ಕೊಳ್ತೀರಾ ಅಂತ. ನಾನು ಏನು ಮಾಡ್ತೀನಿ ಅಂತಂದರೆ ಮಕ್ಕಳಿಗೆ ಈಗ ಮಕ್ಕಳಂದ್ಮೇಲೆ ಕಿತ್ತಾಡ್ತಾರೆ. ಸೊ ಅವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಅವರಿಗೆ ಹೊಡಿಬಾರ್ದು, ಜಗಳ ಮಾಡಬೇಡಿ, ಅಕ್ಕ ಅಲ್ವಾ ತಂಗಿ ಅಲ್ವಾ ಆ ರೀತಿ ಮಾತಾಡ್ತೀವಿ. ನಾವು ಯಾವ ರೀತಿ ನಮ್ಮ ಮಕ್ಳಿಗೆ ಲ್ಯಾಂಗ್ವೇಜ್ ಆಗಲಿ ಕಲಿಸ್ತೀವೋ ಅದ್ರ ಮೇಲೆ ಹೋಗ್ತಾರೆ. ನೀವು ಮಕ್ಕಳಿಗೆ ಏನಂತ ಮಾತಾಡಬೇಕು ಅಂದರೆ, ಬನ್ನಿ ಹೋಗಿ ಅಂತ ನೀವೇನು ಕಲಿಸ್ತೀರ ಮಕ್ಕಳಿಗೆ, ಮಕ್ಕಳು ಅದನ್ನೇ ಕಲಿತಾರೆ. ಬಾ ಹೋಗು ಅಂತ ಯಾವ ಮಕ್ಕಳು ಮಾತಾಡಲ್ಲ. ಓಕೆನಾ. ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳ ಮೇಲೆ ಪ್ರತಿಯೊಂದು ವರ್ಡ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಪ್ರತಿ ತಂದೆ ತಾಯಿಗೂ ನಿಮ್ಮ ಮಕ್ಕಳಿಗೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಗೆಲ್ಲರಿಗೂ ಅಷ್ಟೇ ಈಗಿನ ಲೈಫ್ ಸ್ಟೈಲ್ ಇರೋದೇ ಆ ಥರ. ಮೊಬೈಲು, ಕೆಲಸ, ವರ್ಕ್ ಅಂದರೆ ಆಲ್ಮೋಸ್ಟ್ ತುಂಬಾ ಬ್ಯುಸಿ ಪರ್ಸನ್ ಆಗಿರ್ತಾರೆ. ಅದರಲ್ಲೂ ಸ್ವಲ್ಪ ಟೈಮ್ನ ನಿಮ್ಮ ಮಕ್ಕಳಿಗೆ ಅಂತ ಕೊಟ್ಬಿಟ್ಟು ಆ ಮಕ್ಕಳ ಜೊತೆ ನೀವೆಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾ ಹೋಗ್ತೀವ್ರೋ ಅಷ್ಟು. ಈಗ ಅಜ್ಜ ಅಜ್ಜಿ ನೋಡ್ಕೊಳ್ತಾರೆ, ಆದರೂ ಅಪ್ಪ ಅಮ್ಮನ ಪ್ರೀತಿ ಮಕ್ಕಳಿಗೆ ಕಮ್ಮಿ ಆಗಬಾರ್ದು ಅಂತ ನನ್ನ ಪ್ರಕಾರ. ನಾನಾಗಲಿ ಸಂದೀಪ್ ಅವರಾಗಲಿ ನಾವು ತುಂಬಾ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಎಷ್ಟು ಕೆಲಸ ಇದೆ ಅಂತಂದರೆ ಸಿಕ್ಕಾಬಟ್ಟೆ ಕೆಲಸ ಅಂತಲೇ ಹೇಳ್ತಾ ಇದ್ದೀನಿ. ನಮ್ದು ಆ್ಯಕ್ಚುಲಾಗಿ ಗೋಬಿ ಮಂಚೂರಿ ಪಾನಿಪುರಿಯಲ್ಲಿ ಅದೇ ತುಂಬ ಕೆಲಸ. ಚಾಟ್ಸ್ ಅಂದ್ರೇ ತುಂಬ ಜನ ಗೊತ್ತಿರುತ್ತೆ, ಸಿಕ್ಕಾಬಟ್ಟೆ ಹೆವಿ ಕೆಲಸನೇ ಇರುತ್ತೆ. ಅದರಲ್ಲೂ ನಾನು ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟ್. ನಾನು ಮೇಕಪ್ ಮಾಡ್ತಾಯಿದ್ರೆ ಈಗ ನಾನು ಮಾರ್ನಿಂಗ್ 5 o'clock ಎದ್ದೋಗ್ಬೇಕಾಗತ್ತೆ. ನಾನು ಮಾರ್ನಿಂಗ್ 5 o'clock ಎದ್ದೋಗ್ತಾ ಇರ್ತೀನಿ. ಈಗ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಮಕ್ಕಳನ್ನ ಇಟ್ಕೊಂಡು ಕಾರಲ್ಲಿ ಕೂತ್ಕೊಂಡಿರ್ತಾರೆ. ಅತ್ತೆ ಕೆಲ್ಸಕ್ಕೆ ಹೋದರೆ ನೋಡ್ಕೊಳಕ್ಕಾಗಲ್ಲ, ಇಲ್ಲ ಅಮ್ಮ ನೋಡ್ಕೊಳಕ್ಕಾಗಲ್ಲ. ಎಲ್ಲರಿಗೂ ಅಷ್ಟೇ ಅವ್ರವ್ರದ್ದೇ ಆದಂತಹ ಲೈಫ್ ಸ್ಟೈಲ್ ಇರುತ್ತೆ. ಹಾಗಾಗಿ ನೋಡಿ, ಇದು ಫೈನಲ್ ಲುಕ್ ಬಂದುಬಿಟ್ಟು ಈ ರೀತಿ ಬಂದುಬಿಟ್ಟಿದೆ. ಸಂದೀಪ್ ಅವ್ರು ಫಿಟ್ ಮಾಡಿದ್ದಾರೆ. ಅಮ್ಮು ಮತ್ತು ಚಾರು ಇಬ್ಬರೂ ಆ್ಯಕ್ಚುಲಾಗೆ ಕುತ್ಕೊಂಡು ಓಡಿಸ್ತಾ ಇದ್ದಾರೆ. ಚಾರು ಕೈಯಲ್ಲೇ ನಾನು ಮೂವ್ ಮಾಡ್ತೀನಿ ಅಂತೇಳ್ಬಿಟ್ಟು ಮೂವ್ ಮಾಡ್ತಾಯಿದ್ಲು. ಅಮ್ಮು ಅಂತೂ ಸ್ವಲ್ಪ ಯಾಕೋ ಬೇಜಾರಾಗಿಬಿಟ್ಟಿದ್ಲು. ನಾನು ಹಾಗಾಗಿ ಅಮ್ಮಗೆ ಸಮಾಧಾನ ಮಾಡ್ತಾ ಇದ್ದೆ. ಹಾಗೆ ಇದೇ ಥರ ಯೂಸ್ಫುಲ್ ವೀಡಿಯೋಗೋಸ್ಕರ ಪ್ರತಿಯೊಂದು ವೀಡಿಯೋನೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.